ಎಲ್ಲಿ ಓ ಬೆಟ್ಟಾಗಿದೆ ನೋಡಿ, ಇದು ಬೆಟ್ಟಾಗಿದೆ. ಇದನ್ನ ಮೆಟ್ಟಿರೋದು ನೋಡಿ, ಇಲ್ಲಿ ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ಆರೆಕೊಲಿಕ್ಕೆ ಜಾಗ ಇದು. ಆರೆಕೊಲಕ್ಕಿ ಮೆಟ್ಟಿದಾರಾ? ಇದರಲ್ಲಿ ಎಷ್ಟಿತ್ತು ಅಂದಾಜ್ ಮೇಲೆ? ಅದೇ ಈಗ ತಿಂಗಳು ಮುಂಚೆ ಎಷ್ಟಿತ್ತು ಅಂತ ಅಂದರೆ ಒಂದು ಅಂದಾಜ್ ಮೇಲೆ ಒಂದೆಷ್ಟು ಇರ್ಬೋದು? ಅಂದರೆ ಏನಾದರೂ ಕಾರ್ಯಕ್ರಮಗಳೇನು ನಡೆದಿದ್ವಾ? ಇಲ್ಲ, ಏನು ನಡೆದಿಲ್ಲ. ಏನು ನಡೆದಿರಲ್ಲ. ಏನೇನು ಮಾಡಿಲ್ಲ. ಅಂದರೆ ಬರೀ ಉಂಡಿ ಒಂದು ಬಿಟ್ಟು ಇನ್ನೇನು ಎತ್ತಿಲ್ಲ. ಏನು ಎತ್ತಿಲ್ಲ, ಎಲ್ಲ ದೇವರುಗಳು ನಡೆಯೋದೆ. ಅವೆಲ್ಲ ಬೀಗ ತಂದಿಲ್ಲ, ಅದು ಹಂಗೆ ಇದೆ. ಗರ್ಭಗುಡಿಗೇನು ಇದು ಮಾಡಿಲ್ಲ, ಬೀರುಗೂ ಏನು ಇದು ಮಾಡಿಲ್ಲ. ಬರೀ ದೇವಸ್ಥಾನ ಬಟ್ಟೆಗಳು ಬಿಟ್ಟರೆ ಇನ್ನೇನು ಇಲ್ವಲ್ಲ, ಅದಕ್ಕೆ ಇಲ್ಲೇನು ಟಚ್ ಅಪ್ ಮಾಡಿಲ್ಲ. ಏನಿಲ್ಲ, ಇಲ್ಲೆಲ್ಲ ಅದು ಬಿಡೋದು. ಮುಟ್ಟೆ ಇಲ್ಲ, ಮುಟ್ಟೆ ಇಲ್ಲ. ಮುಟ್ಟೆ ಇಲ್ಲ. ಬೀರೊಳಗೇನು ಯಾವುದೋ ಒಂದು ಏನು ಮಾಡಿಲ್ಲ. ಅಲ್ಲ, ಇದ್ರೊಳಗೇನು ಚಿನ್ನದ ಇವೇನು ಇರಲಿಲ್ಲಲ್ಲ. ಏನ ಅಲ್ಲೇನೋ ಇವು ಒಡವೆ ಎಲ್ಲ ಇದ್ದಂಗವಲ್ಲ, ಅವುಗಳನ್ನೇನು ಮುಟ್ಟಿಲ್ಲ. ಆರ್ಟಿಫಿಷಿಯಲ್ ಥರ ಅವೆಲ್ಲ ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ಲು ಕಣ್ಣು ನಾಮ ಎಲ್ಲ ಮಾಡ್ಕೊಂಡು. ಅಲ್ಲ, ಅಲ್ಲಿ ಒಡವೆಗಳ ಇದ್ದಂಗೈತಲ್ಲ, ಅದೇ ಇದೆ ಆರ್ಟಿಫಿಷಿಯಲ್. ಅದಕ್ಕೆ ಅವುಗಳನ್ನೇನು ಟಚ್ ಅಪ್ ಮಾಡಿಲ್ಲ. ಚಿನ್ನದಾಗಿರೋ ಎತ್ಕೊಂಡು ಹೊರಟಾಗಿರೋರು. ಏನು ಇದ್ರೊಳಗೆ ಕಟ್ ಮಾಡಿರೋದ ಮುಂದ್ರಾಜ್ ಅವರೇ? ಕಟ್ ಮಾಡಿದಂಗೆ ಫಸ್ಟ್ ಈ ಬಾಗಿಲು ಬಿಡಿಸ್ಬಿಟ್ಟವ್ರೆ ನೋಡಿ, ಇದು ಬೆಂಡ್ ಆಗಿದೆ, ಇದು ಬೆಂಡ್ ಆಗಿದೆ. ಸಂದಿಗೆ ಹಾಕಿ ಬಿಡಿಸ್ಬಿಟ್ಟವ್ರೆ. ಇದೇನೆ ಅಲ್ಲ, ಇದೊಂದು ಬೀಗ ಇದೆ, ಇಲ್ಲೊಂದು ಇದೊಂದು ಬೀಗ, ಎರಡು ಬೀಗ, ಎರಡು ಬೀಗನೂ ಹೊಡೆದವ್ರೆ. ಡೋರ್ ಲಾಕ್ ಒಂದು ಮಾಮೂಲಿ ಬೀಗ ಒಂದು. ಈ ತರ ಇದೆಯಲ್ಲ, ಲಾಕ್ ಈ ಸಂದಿಗೆ ಏನು ಹಾಕಿಬಿಟ್ಟು ಹಿಂಗ್ ಮಿಣಗಿದ್ದಾರೆ ನೋಡ್ರಿ. ಏನೋ ಗಡಾರಿಯಲ್ಲಿ ಮಿಟ್ಟಿದ್ದ ಮಿಂಟಿ ಇದು ಬೆಂಡ್ ಆಗಿರೋದು. ನಮ್ಮ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಧ್ಯರಾತ್ರಿ 1 ಗಂಟೆಯಿಂದ ಹಿಡಿದು 3 ಗಂಟೆ ಸುಮಾರಿಗೆ ನಮ್ಮ ದೇವಾಲಯ ಕಳ್ಳತನವಾಗಿರುತ್ತದೆ. ನಮ್ಮ ದೇವಾಲಯದ ಮೇನ್ ಬಾಗಿಲನ್ನು ಒಳಗಡೆ ಒಂದು ಬೀಗ, ಹೊರಗಡೆ ಒಂದು ಬೀಗವನ್ನು ಒಡೆದು ಒಳಗಡೆ ಹೋಗಿ ಉಂಡಿಯ ಬೀಗವನ್ನು ಒಡೆದು ಉಂಡಿಯಲ್ಲಿರುವಂಥ ಹಣವನ್ನು ದೋಚಿರುತ್ತಾರೆ. ಯಾವುದೇ ಬೇರೆ ರೀತಿಯ ಅನಾಹುತ ಏನೂ ಆಗಿಲ್ಲ. ವಿಗ್ರಹಗಳಾಗಲಿ ಬೇರೆ ಇದೇನು ಅದು ಇದಾಗಿಲ್ಲ. ಒಳಗಡೆ ಹೋಗಿ ಉಂಡಿ ಒಡೆದು ಉಂಡಿಯಲ್ಲಿರುವಂಥ ಹಣವನ್ನು ದೋಚಿರುತ್ತಾರೆ. ಬೇರೆ ಯಾವುದೇ ಇತರ ಘಟನೆ ನಡೆದಿಲ್ಲ. ನಾವು ಅರ್ಚಕರು ಎಂದಿನಂತೆ ಬೆಳಗ್ಗೆ 6:30ಕ್ಕೆ ದೇವಾಲಯಕ್ಕೆ ಲೈಟ್ ಹಾಕಕ್ಕೆ ಹೋದಾಗ ನೋಡ್ತೀವಿ ಬೀಗ ಹೊಡೆದಿತ್ತು. ಆವಾಗ ಗ್ರಾಮಸ್ಥರನ್ನೆಲ್ಲ ಕರೆದು ಈ ರೀತಿಯಾಗಿದೆ ಅಂತ ಎಲ್ಲರಿಗೂ ತೋರಿಸ್ತೋ, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರಿಗೂ ಸಹ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಬಂದು ಮಾಹಿತಿ ಎಲ್ಲ ತಗೊಂಡೋಗಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸ್ನವರು ಬಂದು ಎಲ್ಲ ಮಾಹಿತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೇನೆಂದರೆ ಈ ಕಳ್ಳತನ ಆಗಿರೋದನ್ನ ಯಾರು ಅನ್ನೋದು ಸ್ವಲ್ಪ ಪತ್ತೆ ಹಚ್ಚಿ ನಮಗೆ ಗುರುತಿಸ್ಕೊಟ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನಾವು ಅರ್ಚಕರು ಸುದರ್ಶನ ಮೂರ್ತಿ, ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿ, ಗೆಜ್ಜಿಗದಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಾಗೆ ಇದು ಸೇರಿ 2 ಸತಿ ಕಳ್ತನ ಆಗಿದೆ. ಇದು ಸುಮಾರು ಒಂದು 5 ವರ್ಷದ ಮುಂಚೆ ಒಂದು ಸತಿ ಆಗಿತ್ತು. ಆವಾಗ ಹೊಸ್ದಾಗಿ ದೇವರು ಇನಾಗ್ರೇಷನ್ ಆದಾಗ ಒಳ್ಳೆ ಹಣ ಇತ್ತು. ಆವಾಗ ಪೂರ್ತಿ ದೋಚ್ಕೊಂಡೋಗಿ ಉಂಡಿ ತೊಗೊಂಡೋಗಿ ಹೊರಗಡೆ ಬಿಸಾಕಿದ್ರು. ಈ ಬಾರಿ ರಾತ್ರಿ ಮಾಡಿರೋದ್ರಲ್ಲಿ ಏನು ಸೈಲೆಂಟಾಗಿ ಮಾಡ್ಕೊಂಡು ಸೈಲೆಂಟಾಗಿ ಹೋಗ್ಬಿಟ್ಟಿದ್ದಾರೆ ಸರ್. ಹಂಗಾಗಿ ಇವ್ರನ್ನ ಏನಾನ ಮಾಡಿ ಕಳ್ತನದವ್ರನ್ನ ಸ್ವಲ್ಪ ಹಿಡಿದು ಏನಾನ ಅವ್ರಿಗೊಂದು ಶಿಕ್ಷೆ ಮಾಡಿ ಬೇರೆ ಕಡೆ ನಡಿದಂಗೆ ಮಾಡಲಿ ಅಂತ ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ.